press the bell icon on the YouTube app and never miss another update. Hello students, so today in part 15 of our chapter, maybe this will be the final part. So part 15, matter in our surroundings. Part 15. Let's solve exercises. Question 1. Convert the following temperatures to the Celsius scale. ಕೆಲ್ವಿನಲ್ಲಿ ಕೊಟ್ಟಿದ್ದಾರೆ, ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕು. ಎ 293 ಕೆಲ್ವಿನ್. TC is equals to TK minus 273. ಕೊಟ್ಟಿರ್ತಕ್ಕಂಥ ಕೆಲ್ವಿನ್ ಟೆಂಪ್ರೇಚರ್ನಲ್ಲಿ 273 ಕಳೆದರೆ ನಿಮಗೆ ಸೆಲ್ಸಿಯಸ್ ಟೆಂಪ್ರೇಚರ್ ಬರುತ್ತೆ. ಅಲ್ಲಿ 293 ಕೊಟ್ಟಿದ್ದಾರೆ, ಅಲ್ಲಿಗೆ TK ಎಷ್ಟು ಕೊಟ್ಟಿರೋದು 293, ಅದರಲ್ಲಿ 273 ಕಳೀರಿ, ಅಲ್ಲಿಗೆ 20 ಡಿಗ್ರಿ ಸೆಲ್ಸಿಯಸ್. ಸೊ ಟೆಂಪ್ರೇಚರ್ ಇನ್ ಸೆಲ್ಸಿಯಸ್ ಸ್ಕೇಲ್ ಈಸ್ 20 ಡಿಗ್ರಿ ಸೆಲ್ಸಿಯಸ್. ಬಿ 470 ಕೆಲ್ವಿನ್, ಅದನ್ನ ಸೆಲ್ಸಿಯಸ್ ಸ್ಕೇಲಲ್ಲಿ ಕನ್ವರ್ಟ್ ಮಾಡಬೇಕು. ಸೊ TC is equals to TK minus 273, therefore TC is equals to 470 minus 273. 27 ಸೇರಿಸಿದ್ರೆ 300, 27 100, 127, 127 170, 197. ಸೊ 197 ಡಿಗ್ರಿ ಸೆಲ್ಸಿಯಸ್. 197 ಡಿಗ್ರಿ ಸೆಲ್ಸಿಯಸ್. ಕೂಡಿಸ್ರಿ, 300, 97, 160, 460, 110, 470 ಕರೆಕ್ಟ್ ಇದೆ. ಸೊ ಟೆಂಪ್ರೇಚರ್ ಇನ್ ಸೆಲ್ಸಿಯಸ್ ಸ್ಕೇಲ್ ಈಸ್ 197. ಕೊಟ್ಟಿರೋದ್ರಲ್ಲಿ 273 ಕಳಿಬೇಕು. ಸೆಲ್ಸಿಯಸ್ಸಲ್ಲಿ ಬೇಕಂದರೆ ಅಷ್ಟೇ. ಸೆಕೆಂಡ್ ಕ್ವಶನ್, ಕನ್ವರ್ಟ್ ದಿ ಫಾಲೋವಿಂಗ್ ಟೆಂಪರೇಚರ್ಸ್ ಟು ದಿ ಕೆಲ್ವಿನ್ ಸ್ಕೇಲ್. ಈಗ ಸೆಲ್ಸಿಯಸ್ಸಲ್ಲಿ ಕೊಟ್ಟಿದ್ದಾರೆ, ಅದನ್ನ ಕೆಲ್ವಿನ್ ಮಾಡಬೇಕು. ಎ 25 ಡಿಗ್ರಿ ಸೆಲ್ಸಿಯಸ್. 25 ಡಿಗ್ರಿ ಸೆಲ್ಸಿಯಸ್ ನೋಡಿ, ಕೆಲ್ವಿನಲ್ಲಿ ಬರೆಯುವಾಗ ನೀವು ಡಿಗ್ರಿ ಅಂತ ಇಲ್ಲಿ ಮೆನ್ಷನ್ ಮಾಡೋಂಗಿಲ್ಲ. ಡೋಂಟ್ ಪುಟ್ ಅ ಸ್ಮಾಲ್ ಜೀರೋ ಓವರ್ ದ ನಂಬರ್, ಓವರ್ ದಟ್ ರೈಟ್ ಟಾಪ್ ಆಫ್ ದಿ ನಂಬರ್ ಬರೆಯಂಗಿಲ್ಲ. ಕೆಲ್ವಿನಲ್ಲಿ ಡಿಗ್ರಿ ಬರೆಯಂಗಿಲ್ಲ, ಸೆಲ್ಸಿಯಸ್ಸಲ್ಲಿ ಡಿಗ್ರಿ ಬರೀಬೇಕು. ಸೊ ನಂಬರ್ ಮುಂದೆ ಮೇಲ್ಗಡೆ ಈ ಥರ 0 ಹಾಕ್ಬೇಕು, ಸಣ್ಣದೊಂದು 0 ಹಾಕಬೇಕು. ಡಿಗ್ರಿ 25 ಡಿಗ್ರಿ ಸೆಲ್ಸಿಯಸ್. ಅದೇ ಮಾಡಬೇಕು, ಕೆಲ್ವಿನ್ ಕನ್ವರ್ಟ್ ಮಾಡಬೇಕಂತ. ಇನ್ನೊಂದು 373, 1 more is 373. ಬಿ 373 ಡಿಗ್ರಿ ಸೆಲ್ಸಿಯಸ್. ಅವೆರಡನ್ನು ಕೆಲ್ವಿನ್ ಕನ್ವರ್ಟ್ ಮಾಡಬೇಕು ನಾವು. ಹೆಂಗೆ? TK is equals to TC plus 273. TC plus 273 ಕೊಟ್ಟಿರೋ TC 25 ಪ್ಲಸ್ 273, ಅಲ್ಲಿ ಎಷ್ಟಾಯಿತು? 298, 298 ಕೆಲ್ವಿನ್. ಸೊ TK ಟೆಂಪ್ರೇಚರ್ ಇನ್ ಕೆಲ್ವಿನ್ ಈಸ್ 298 ಕೆಲ್ವಿನ್. ಅಷ್ಟೇ. ಯಾವಾಗಲೂ ಟೆಂಪ್ರೇಚರ್ ರೀಡಿಂಗು, ಆಮೇಲೆ ಕೆಲ್ವಿನ್ನಲ್ಲಿರ್ತಕ್ಕಂಥ ಸ್ಕೇಲಲ್ಲಿರ್ತಕ್ಕಂಥ ರೀಡಿಂಗು ಸೆಲ್ಸಿಯಸ್ಗಿಂತ ಜಾಸ್ತಿ ಇರುತ್ತೆ. 273 ಸೇರಿಸ್ಬೇಕು ಅದಕ್ಕೆ ಯಾವಾಗಲೂ. ಅದೇ ಸೆಲ್ಸಿಯಸ್ ಇರೋದು ಕೆಲ್ವಿನ್ಗಿಂತ 273 ಕಡಿಮೆ ಇರುತ್ತೆ, ಉಲ್ಟಾ. ಈಗ ಇಲ್ಲಿ ಸೊ TK is equals to TC plus 273. TC ಕೊಟ್ಟಿರೋದು 373, ಅದಕ್ಕೆ 273 ಸೇರಿಸ್ಬೇಕು ನೋಡಿ. TK is equals to 300, 500, 7, 7, 140, ಅಲ್ಲಿಗೆ ಎಷ್ಟಾಯ್ತು? 640, 640, 1, 3, 3, 6, 646. ಸೊ 646
Kelvin. 646 Kelvin. ಕೊಟ್ಟಿರೋ 373ನಾ? ಯಾ, ಇಟ್ ಈಸ್ 373. 323 ಕೊಟ್ಟಿದ್ರೆ ಅಲ್ಲ, 327 ಕೊಟ್ಟಿದ್ರೆ 27 ಒಂದು 73 100 ಆಗ್ಬಿಡೋದು, 500 600 ಆಗ್ತಿತ್ತು. ಅಲ್ಲಿ 27 ಕೊಟ್ಟಿಲ್ಲ, 73 ಕೊಟ್ಟಿದ್ದಾರೆ, ಅಲ್ಲಿಗೆ 646 ಕೆಲ್ವಿನ್. ಇಷ್ಟೇ ಕನ್ವರ್ಷನ್ ಗೊತ್ತಿರಬೇಕು. ಡೆಫಿನೆಟ್ಲಿ 2 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಪ್ರಶ್ನೆ ಇದು. ಇವನೇ ಕೇಳಲ್ಲ, ಬೇರೆ ಬೇರೆ ಟೆಂಪ್ರೇಚರ್ ಕೊಡ್ತೀನಿ, ಕನ್ವರ್ಟ್ ಮಾಡಬೇಕಷ್ಟೇ ನೀವು. ಆ್ಯಡ್ ಸಬ್ಸ್ಟ್ರಾಕ್ಟ್, ಆ್ಯಡ್ 273 ಫಾರ್ ಟಿ ಕೆ, ಸಬ್ಸ್ಟ್ರಾಕ್ಟ್ 273 ಫಾರ್ ಟಿ ಸಿ ಅಷ್ಟೇ. Third one, give reason for the following observations. A. Naphthalene balls disappear with time without leaving any solid. B. We can get the smell of perfume sitting several meters away. What is this saying? Naphthalene balls disappear with time without leaving any solid. In naphthalene anta ಒಂದು ಸಬ್ಸ್ಟೆನ್ಸ್, ಬಾಲ್ಸ್, ನ್ಯಾಫ್ಥಲಿನ್ ಬಾಲ್ಸ್. ಅವನ ಸುಮ್ಮನೆ ಏನಾದರೂ ನೀವು ನಾರ್ಮಲ್ ಟೆಂಪ್ರೇಚರ್ಗೆ ಅಥವಾ ಸರೌಂಡಿಂಗ್ಸ್ ಈ ರೂಮ್ ಟೆಂಪ್ರೇಚರ್ಗೆ ತಂದು ಬಿಟ್ಟನಪ್ಪ ಅಂದರೆ ನ್ಯಾಫ್ಥಲಿನ್ಗಳನ್ನು, ಸಣ್ಣ ಸಣ್ಣ ಬಾಲ್ಸ್ ಇರ್ತವೆ, ನ್ಯಾಫ್ಥಲೀನ್ ಅಂತ, ನ್ಯಾಫ್ಥಲೀನ್. ಸೊ ನ್ಯಾಫ್ಥಲಿನ್ ಬಾಲ್ಸ್ ಡಿಸಪಿಯರ್ ವಿತೌಟ್ ಲಿವಿಂಗ್ ಎನಿ ಸಾಲಿಡ್. ಅಲ್ಲಿ ಯಾವುದೇ ಬಾಲ್ಸ್ ಉಳಿಲ್ದಂಗೆ, ರಿಮೇನ್ ಆಗಲ್ದಂಗೆ ಡಿಸಪಿಯರ್ ಆಗ್ಬಿಡ್ತವೆ. ಡಿಸಪಿಯರ್ ಆಗ್ತಾವೆ ಅಂದ್ರೆ ಏನರ್ಥ? ಸಾಲಿಡ್ಡಿಂದ ವೇಪರ್ಸಿಗೆ ಅಥವಾ ಗ್ಯಾಸ್ ಸ್ಟೇಟಿಗೆ ಕನ್ವರ್ಟ್ ಆಗ್ತವೆ ಅಂತ ಅರ್ಥ. ವೇಪರ್ಸಿಗೆ ಕನ್ವರ್ಟ್ ಆಗ್ತವೆ ಯಾವುದು? ನ್ಯಾಫ್ಥಲಿನ್ ಬಾಲ್ಸ್ಗಳು, ರೈಟ್. ನ್ಯಾಫ್ಥಲಿನ್ ಈಸ್ ಗೋಯಿಂಗ್ ಟು ಸಬ್ಲೈಮ್. ನೋಡಿ, ಸಾಲಿಡ್ ಟು ಗ್ಯಾಸ್ ಆಗೋದೇನು? ಸಬ್ಲಿಮೇಷನ್. ಗ್ಯಾಸ್ ಟು ಸಾಲಿಡ್ ಆಗೋದೇನು? ಡಿಪೋಸಿಷನ್. ಇಲ್ಲಿ ಸಬ್ಲಿಮೇಷನ್ ಆಗ್ತಿದೆ. ಏನು ಬರಬೇಕಲ್ಲಿ? ನ್ಯಾಫ್ಥಲಿನ್ ಸಬ್ಲೈಮ್ಸ್ ಅಟ್ ನಾರ್ಮಲ್ ಟೆಂಪ್ರೇಚರ್. ಇಷ್ಟಿದ್ರೆ ಸಾಕು, ಅದಕ್ಕೇನು ಭಾಳ ಹೀಟ್ ಬೇಕಾಗಲ್ಲ, ಭಾಳ ಟೆಂಪ್ರೇಚರ್ ಬೇಕಾಗಲ್ಲ. ಅಟ್ ನಾರ್ಮಲ್ ಟೆಂಪ್ರೇಚರ್ ಇಟ್ ಸೆಲ್ಫ್ ನ್ಯಾಫ್ಥಲಿನ್ ಬಾಲ್ಸ್ ಆರ್ ನ್ಯಾಫ್ಥಲಿನ್ ಸಬ್ಲೈಮ್ಸ್ ವೇರ್ ಇಟ್ ಕನ್ವರ್ಟ್ಸ್ itself into gaseous state. It will be converted into vapors. That's why we cannot see the balls with time. ಸ್ವಲ್ಪ ಟೈಮ್ ಆದಮೇಲೆ ಕಾಣಲ್ಲ ಅವು. ತಗೊಂಡು ಹಿಂಗಿಡ್ರಿ, ಒಂದು ಸ್ವಲ್ಪ ಕಾಯಿರಿ, ಯು ಕೆನಾಟ್ ಸಿ ದಮ್ ಬಿಕಾಸ್ ಎಲ್ಲವೂ ವೇಪರ್ಸ್ ಆಗಿ ಹೋಗಿರ್ತವೆ, ಎಸ್ಕೇಪ್ ಆಗಿರ್ತವೆ. ಫ್ರಮ್ ಸಾಲಿಡ್ ಟು ವೇಪರ್ ದೇ ಗಾಟ್ ಕನ್ವರ್ಟೆಡ್. ಏನು ಬರಬೇಕಿಲ್ಲಿ? ನ್ಯಾಫ್ಥಲಿನ್ ಸಬ್ಲೈಮ್ಸ್ ಅಟ್ ನಾರ್ಮಲ್ ಟೆಂಪರೇಚರ್ ಟು ದಿ ಗ್ಯಾಸ್ ಸ್ಟೇಟ್. Hence we cannot see them. Sentence ಅಷ್ಟೇ, ಒಂದು ಸೆಂಟೆನ್ಸ್. Hence they are disappeared. B. ಏನದು? We can get the smell of perfume sitting several meters away. ಸೊ ಒಂದು ಪರ್ಫ್ಯೂಮ್ ಸ್ಮೆಲ್ಲನ್ನು ದೂರ ಇದ್ರೂ ಕೂಡ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಯಾರೋ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವ ಸೆಂಟ್ ಹಾಕಿದ್ದಾನೆ, ಮೀನ್ಸ್ ಪರ್ಫ್ಯೂಮ್ ಹಾಕೊಂಡಿದ್ದಾನೆ, ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಯಾಕೆ ದೂರ ಇದ್ರೂ ಬರುತ್ತೆ? ಪರ್ಫ್ಯೂಮ್ ಅಂದರೆ ಏನು? ಅದ್ರಾಗೇನಿರುತ್ತೆ? ಪರ್ಫ್ಯೂಮಲ್ಲಿ ಫ್ಲೇವರು, ಅರೋಮಾ, ಫ್ಲೇವರು ಒಂಥರ ಟೇಸ್ಟ್ ಥರ ಫ್ಲೇವರು, ಅರೋಮೆಟಿಕ್ ಸಬ್ಸ್ಟೆನ್ಸು. ಅರೋಮಾ ಅಂದರೆ ಸ್ಮೆಲ್ ಕೊಡ್ತಕ್ಕಂಥವು, ಅರೋಮೆಟಿಕ್ ಸಬ್ಸ್ಟೆನ್ಸಸ್ಸು. ಸೊ ದೇ ಹ್ಯಾವ್ ದಟ್ ಪರ್ಫ್ಯೂಮ್ ಹ್ಯಾವ್ ದೀಸ್ ಫ್ಲೇವರ್ ಆ್ಯಂಡ್ ಅರೋಮೆಟಿಕ್ ಸಬ್ಸ್ಟೆನ್ಸಸ್. ದಿ ಮಾಲಿಕ್ಯೂಲ್ಸ್ ಆಫ್ ಫ್ಲೇವರ್ ಆ್ಯಂಡ್ ಅರೋಮೆಟಿಕ್ ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಇನ್ ದಿ ಪರ್ಫ್ಯೂಮ್. ಅರ್ಥ ಮಾಡ್ಕೋಬೇಕು. ದಿ ಮಾಲಿಕ್ಯೂಲ್ಸ್ ಆಫ್ ಫ್ಲೇವರ್ ಆರ್ ದಿ ಅರೋಮೆಟಿಕ್ ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಇನ್ ದಿ ಪರ್ಫ್ಯೂಮ್ ಹ್ಯಾವ್ ಯೂಶುವಲಿ ಹೈ ಎನರ್ಜಿ ಬಿಕಾಸ್ ದೇ ಆರ್ ಇನ್ ವೇಪರ್ ಸ್ಟೇಟ್, ನಾಟ್ ವೇಪರ್ಸ್, ದೇ ಆರ್ ವೆರಿ ವೆರಿ ಈಸಿ ಮೂವಿಂಗ್. ಅವೇನು ನೀರಾ? ಅದೇನು
Maybe that that perfume or that scent can be in water state or liquid state. As soon as you spray that into your body, you cannot observe that watery form or liquid form because that sublimes, not sublimes, that convert into gas form or vapor form. Vaporation ಆಗಿಬಿಡುತ್ತೆ. ಇಲ್ಲಿ ಏನಾಗುತ್ತೆ, so the molecules of the perfume, since they have high energy or they possess minimum kinetic energy, so they mix up with the air molecules, air particles. ಬರ್ಕೋಬೇಕು ಸೆಂಟೆನ್ಸ್ ಅನ್ನ. The molecules of flavor and aromatic substances of the perfume mixes with the moving air, mix with moving air or get dissolved in moving air. ಬರ್ಕೋಬೇಕು. The molecules of flavor and aromatic substances of perfume get dissolved in the surrounding air. So the air moves with some speed to some distance. Along with the air, the perfume molecules also move. So like in that way we can detect the perfume smell. We can get the perfume smell even being at a long distance because they are coming with the air. ಏರ್ ಮುಖಾಂತರ ಏರ್ ಜೊತೆಗೆ ಅವು ಬರ್ತವೆ ಮಿಕ್ಸ್ ಆಗಿ. ಸೆಂಟೆನ್ಸ್ ಬರೀಬೇಕಷ್ಟೇ ಜನರಲ್ ಆಗಿ. ನೆಕ್ಸ್ಟ್ ಕ್ವಶನು 4ನೇದು. Arrange the following substances in increasing order of forces of attraction between the particles: water, sugar, oxygen. ಇಲ್ಲಿ 3 ಸಬ್ಸ್ಟೆನ್ಸ್ ಕೊಟ್ಟಿದ್ದಾರೆ: ವಾಟರು, ಶುಗರು, ಆಕ್ಸಿಜನ್. ಈ 3 ಸಬ್ಸ್ಟೆನ್ಸ್ಗಳ ಪಾರ್ಟಿಕಲ್ಸ್ಗಳ ಮಧ್ಯೆ ಫೋರ್ಸ್ ಇರುತ್ತೆ. ವಿ ನೋ ದಟ್ ಅಟ್ರಾಕ್ಷನ್ ಫೋರ್ಸ್ ಇರುತ್ತೆ. ಆ ಫೋರ್ಸ್ಗಳ ಇನ್ಕ್ರೀಸಿಂಗ್ ಆರ್ಡರ್ನ ಬರೀರಿ ಅಂತ ಕೇಳಿದ್ದಾರೆ. ವಾಟರ್ ಅಂದ್ರೇನು? ಇಟ್ಸ್ ಎ ಲಿಕ್ವಿಡ್. ಶುಗರ್ ಅಂದ್ರೇನು? ಸಕ್ಕರೆ, ಸಾಲಿಡ್. ಸಕ್ಕರೆ ಅಲ್ಲ, ಸಕ್ಕರೆ. ಆಕ್ಸಿಜನ್ ಅದು ಗ್ಯಾಸ್. ವಿ ಇನ್ಟೇಕ್ ಆಕ್ಸಿಜನ್. ನೋಡಿ, ಆಕ್ಸಿಜನ್ ನಾವು ತೊಗೊತಿದ್ವಿ, ಕಾರ್ಬನ್ ಡೈಆಕ್ಸೈಡ್ ಹೊರ ಬಿಡ್ತಿದ್ದೀವಿ. ದಿಸ್ ಇಸ್ ಗ್ಯಾಸ್. ಆಕ್ಸಿಜನ್ ಇಸ್ ಗ್ಯಾಸ್. O2. ಕೆಮಿಕಲಿ ಇಟ್ ಈಸ್ O2. ಕೆಮಿಕಲಿ ದಿಸ್ ಇಸ್ C6H12O6. ಕೆಮಿಕಲಿ ದಿಸ್ ಇಸ್ H2O. ರೈಟ್? Solid, liquid, gas. You know that interparticle force of attraction is stronger in solid than in liquid. Then there is almost no force in gas. ಬರಿಬೇಕಲ್ಲಿ. As we know that interparticle force of attraction in the increasing order for 3 states of matter ಅಂತ ಬರಿಬೇಕು. As we know that ಹಿಂಗೆ ಬರಿಬೇಕು. ವಾಟರ್ ಇಸ್ ಲಿಕ್ವಿಡ್, ಶುಗರ್ ಇಸ್ ಸಾಲಿಡ್, ಆಕ್ಸಿಜನ್ ಇಸ್ ಗ್ಯಾಸ್ ಅಂತ ಬರೀರಿ. ನೆಕ್ಸ್ಟ್, as we know that interparticular force of attraction in case of the 3 states of matter in the increasing order is. So interparticular force of attraction ಫುಲ್ ವರ್ಡ್ಸ್ ಅಲ್ಲಿ ಬರಿಬೇಕು ನೀವು. interparticular force of attraction in the increasing order for solid, liquid, gas is as follows. ಹೆಂಗಿದೆ? ಸೊ ಸಾಲಿಡಲ್ಲಿ ಅತಿ ಹೆಚ್ಚಿರುತ್ತೆ, ಅದು ಲಾಸ್ಟಿಗೆ ಬರಬೇಕು. ನೆಕ್ಸ್ಟ್ ಲಿಕ್ವಿಡಲ್ಲಿ ನೆಕ್ಸ್ಟ್ ಫೋರ್ಸ್ ಇರುತ್ತೆ, ಗ್ಯಾಸಲ್ಲಿ ಭಾಳ ಕಡಿಮೆ ಫೋರ್ಸ್ ಇರುತ್ತೆ, ಅಥವಾ ನೆಗ್ಲಿಜಿಬಲ್ ಅಥವಾ ಜೀರೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಪಾರ್ಟಿಕಲ್ಸ್. ಸೊ ಕಡಿಮೆ, ನೆಕ್ಸ್ಟ್ ಜಾಸ್ತಿ, ಇದು ಇನ್ಕ್ರೀಸಿಂಗ್ ಆರ್ಡರ್. ಡಿಕ್ರೀಸಿಂಗ್ ಕೇಳಿದರೆ ಸಾಲಿಡು, ಲಿಕ್ವಿಡು, ಗ್ಯಾಸ್ ಹೆಚ್ಚು, ನೆಕ್ಸ್ಟ್ ಹೆಚ್ಚು, ಫುಲ್ ಕಡಿಮೆ. ಮೋರ್ ಟು ದ ಮೀಡಿಯಮ್, ಆಲ್ಮೋಸ್ಟ್ ಜೀರೋ. ಈ ಥರ ಇದು ಡಿಕ್ರೀಸಿಂಗ್ ಆರ್ಡರ್, ಇದು ಇನ್ಕ್ರೀಸಿಂಗ್ ಆರ್ಡರ್. ದೇರ್ಫೋರ್ ಇಲ್ಲಿಗೆ, ದೇರ್ಫೋರ್ ದಿ ಇಂಟರ್ಪಾರ್ಟಿಕಲ್ ಫೋರ್ಸ್ ಈಸ್ ಮೋರ್ ಇನ್ ಎಲ್ಲಿ? ಶುಗರ್, ಸಾಲಿಡ್, ಲಿಕ್ವಿಡ್ ಅಂದರೆ ವಾಟರ್, ನೆಕ್ಸ್ಟು ಆಕ್ಸಿಜನ್. ಸೊ ಆಕ್ಸಿಜನಲ್ಲಿ ಫೋರ್ಸ್ ಭಾಳ ಕಡಿಮೆ ಇರುತ್ತೆ ಅಥವಾ ಜೀರೋ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಅದಕ್ಕಿಂತ ಜಾಸ್ತಿ ಇರುತ್ತೆ. ಈ ಥರ ಬರಿಬೇಕು ಇಲ್ಲಿ.
ಅದು 1 ಮಾರ್ಕ್ಸ್. What is the physical state of water at 25 degree Celsius, 0 degree Celsius, 100 degree Celsius? ಸೊ 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ವಾಟರ್ ಯಾವ ಸ್ಟೇಟಲ್ಲಿರುತ್ತೆ, 0 ಡಿಗ್ರಿಯಲ್ಲಿದ್ದಾಗ ಯಾವ ಸ್ಟೇಟಲ್ಲಿರುತ್ತೆ, 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಯಾವ ಸ್ಟೇಟಲ್ಲಿರುತ್ತೆ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಫಿಸಿಕಲ್ ಸ್ಟೇಟ್ ಆಫ್ ವಾಟರ್ ಅಟ್ ದೀಸ್ ಟೆಂಪ್ರೇಚರ್ಸ್? 25 ಡಿಗ್ರಿ ಅಂದರೆ ನಾರ್ಮಲ್ ರೂಮ್ ಟೆಂಪ್ರೇಚರ್, ವಾಟರ್ ಆಗಿರುತ್ತೆ ಅಂದರೆ ಲಿಕ್ವಿಡ್ ಸ್ಟೇಟ್. ಡೈರೆಕ್ಟೇ ಬರ್ಬಿಡೋದು ಲಿಕ್ವಿಡ್ ಸ್ಟೇಟ್. ಸೊ ವಾಟರ್ ಈಸ್ ಇನ್ ಲಿಕ್ವಿಡ್ ಸ್ಟೇಟ್ ಅಟ್ 25 degree Celsius, which is room temperature or normal temperature. 0 degree Celsius, it is the transition temperature. In that at 0 degree Celsius temperature, water is in transition state. That is, it can exist in both solids as well as liquid state, that is ice and water. I told you why. I will not repeat them again and again. So in the classes I told in detail. So this is the transition temperature. That is also transition temperature. For fusion ಕರಗೋದಕ್ಕೆ, for vaporization ಆವಿ ಆಗಲಿಕ್ಕೆ, ice into water, water into vapors. ಅರ್ಥ ಆಯ್ತಾ? ice into water, water into vapors. So this is the transition temperature. Ice melts at 0 degree Celsius, therefore melting point of water is 0 degree Celsius. Water vapors at 100 degree Celsius, therefore that is the boiling point of water, MP BP. So here water exists in, ಬರಿಬೇಕಲ್ಲಿ, water exists in transition state, that is it exists in solid as well as liquid state. It exists or it can exist ಅಂತಾನೆ ಬರೀಬಹುದು, liquid state. ಇಲ್ಲಿ water exists in transition state, transition TRANSITION, transition state, that is it exists in state, liquid as well as vapor or gas state, as well as vapor as or gaseous state. ಬರಬೇಕಲ್ಲ, ನೀರಾಗಿರುತ್ತೆ, ಆವಿ ಕೂಡ ಆಗ್ತಾ ಇರುತ್ತೆ ಅಟ್ 100 ಡಿಗ್ರಿಯಲ್ಲಿ. ಐಸ್ ಗಡ್ಡಿಯಾಗಿರುತ್ತೆ, ಗಡ್ಡಿ ಮೀನ್ಸ್ ಐಸ್ ಕ್ಯೂಬ್ ನೀರಾಗಿ ಇರುತ್ತೆ ಅಟ್ 0 degree Celsius. ಅಟ್ 25 degree Celsius ಇಟ್ ಈಸ್ ಪ್ಯೂರ್ಲಿ ಲಿಕ್ವಿಡ್, ದ್ರವ, not ದ್ರವ. Next, 6th one. Give 2 reasons to justify A. Water at room temperature is a liquid. B. An iron almirah is a solid at room temperature. ಎರಡು ರೀಸನ್ಸ್ ಕೊಡಬೇಕಂತೆ ಟು ಜಸ್ಟಿಫೈ, ಟು ಪ್ರೂವ್. ಏನನ್ನ 6th ಅಲ್ಲಿ ಏನು ಕೇಳಿದರೆ, ವಾಟರ್ ಅಟ್ ರೂಮ್ ಟೆಂಪರೇಚರ್ H2O ಈಸ್ ಲಿಕ್ವಿಡ್ ಅಂತೆ, ನಾವು ಇಲ್ಲಿ ರೂಮ್ ಟೆಂಪರೇಚರ್ನ ಯೂಶ್ವಲಿ 22-25 ಡಿಗ್ರಿ ಸೆಲ್ಸಿಯಸ್ ತೊಗೊತೀವಿ. ಇಟ್ ಡಿಫರ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಸೊ ನಾರ್ಮಲಿ ರೂಮ್ ಟೆಂಪರೇಚರ್ ಈಸ್ 25 ಡಿಗ್ರಿ ಸೆಲ್ಸಿಯಸ್. ಅಂದರೆ 25 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ವಾಟರ್ ಲಿಕ್ವಿಡ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಕರೆಕ್ಟಾ ತಪ್ಪಾ? ಕರೆಕ್ಟ್, ಇಟ್ ಇಸ್ ಕರೆಕ್ಟ್. ಈಗ ತಾನೇ ಹೇಳಿದ್ದೆ ನಾನು, ಆ 25 ಡಿಗ್ರಿ ಸೆಲ್ಸಿಯಸ್ ವಾಟರ್ ಈಸ್ ಪ್ಯೂರ್ಲಿ ಲಿಕ್ವಿಡ್, ದ್ರವ ಆಗಿರುತ್ತೆ, ಲಿಕ್ವಿಡ್ ಸ್ಟೇಟ್ನಾಗಿರುತ್ತೆ. ಯಾಕೆ ಅಂತ ಕೇಳಿದ್ದಾರೆ. ಆ 25 ಡಿಗ್ರಿ ಸೆಲ್ಸಿಯಸ್ ದಟ್ ಈಸ್ ಆಟ್ ದಿ ನಾರ್ಮಲ್ ರೂಮ್ ಟೆಂಪರೇಚರ್,
ದಿ ಸಬ್ಸ್ಟೆನ್ಸ್ H2O ದಟ್ ಈಸ್ ವಾಟರ್ ಬರ್ಕೋಬೇಕಂಗೆ at normal room temperature that is at 25 degrees Celsius the substance H2O that is water exists in liquid shape exists in liquid state as it has all the properties of liquid. So this is the main thing, it has all the properties of a liquid. ಒಂದು ಲಿಕ್ವಿಡ್ ಇರಬೇಕಾಗಿರ್ತಕ್ಕಂಥ ಎಲ್ಲ ಪ್ರಾಪರ್ಟೀಸ್ ಇರ್ತವೆ ವಾಟರ್ಗೆ ಆ 25 ಡಿಗ್ರಿ ಸೆಲ್ಸಿಯಸ್. ಏನು ಆಸ್ ಇಟ್ ಹ್ಯಾಸ್ ಆಲ್ ದ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್, ಏನು ಇಟ್ ಹ್ಯಾಸ್ ಡೆಫಿನೆಟ್ ಶೇಪ್, ಇಟ್ ಹ್ಯಾಸ್ ಡೆಫಿನೆಟ್ ವಾಲ್ಯೂಮ್. ಶೇಪ್ ಇರುತ್ತಾ? ನೋ ತಪ್ಪು. ಇಟ್ ಹ್ಯಾಸ್ ಡೆಫಿನೆಟ್ ವಾಲ್ಯೂಮ್. ಶೇಪ್ ಇರಲ್ಲ. ಇಟ್ ಟೇಕ್ ಶೇಪ್ ಆಫ್ ದ ಕಂಟೈನರ್. ಜಗ್ಗಲ್ಲಿ ಹಾಕಿದ್ರೆ ಜಗ್ ಶೇಪ್ ಬರುತ್ತೆ, ಲೋಡ್ದಾಗ ಹಾಕಿದ್ರೆ ಲೋಡ್ ಶೇಪ್ ಬರುತ್ತೆ, ಬಾಕ್ಸ್ನ ಹಾಕಿದ್ರೆ ಶೇಪ್ ಆಫ್ ದ ಬಾಕ್ಸ್ ಬರುತ್ತೆ. ಆ ಶೇಪನ್ನು ಅಜೂಮ್ ಮಾಡಿಕೊಡುತ್ತೆ. ಸೊ ಇಟ್ ಹ್ಯಾಸ್ ಡೆಫಿನೆಟ್ ವಾಲ್ಯೂಮ್ ಮಾತ್ರ ಇರುತ್ತೆ, ಪಕ್ಕ ಗಾತ್ರ ಇರುತ್ತೆ. ಇಟ್ ಫ್ಲೋಸ್, ಹರಿಯುತ್ತೆ. ಫ್ಲೋವಿಂಗ್ ಆರ್ ಫ್ಲೂಯಿಡಿಟಿ ಇಸ್ ದಿ ಕ್ಯಾರೆಕ್ಟರ್ ಆಫ್ ಲಿಕ್ವಿಡ್. ಇಟ್ ಫ್ಲೋಸ್ ಆರ್ ಇಟ್ ಈಸ್ ಎ ಫ್ಲೂಯಿಡ್, ರೈಟ್? ಇಟ್ ಈಸ್ ಎ ಫ್ಲೂಯಿಡ್. ಇನ್ನು ಬೇರೆ ಬೇರೆ ಕ್ಯಾರೆಕ್ಟರ್ಸನ್ನು ತೋರಿಸುತ್ತೆ. ಸೊ ಹಾಗಾಗಿ ಅದನ್ನ ಲಿಕ್ವಿಡ್ ಅಂತ ಕರೀತೀವಿ ನಾವು. ಇಷ್ಟೇ, ಒಂದೆರಡು ರೀಸನ್ಸ್ ಬರೀಬೇಕು. ಬಿ, ಅದರಲ್ಲಿ ಬಿ. an iron almirah is a solid at room temperature. Room temperature ಅಂದರೆ 25 ಡಿಗ್ರಿ ಸೆಲ್ಸಿಯಸ್, 25 ಡಿಗ್ರಿ ಸೆಲ್ಸಿಯಸ್. ಏನಿವು ನಂಬರ್ ಅಲ್ಲ, ಟೆಂಪ್ರೇಚರ್ ಅದು. ಡಿಗ್ರಿ ಸೆಲ್ಸಿಯಸ್. ಏನು ಸರ್ ಇದು? ಇದು ಮೆಲ್ಟಿಂಗ್ ಪಾಯಿಂಟ್ ಯಾರ್ದು? ಐರನ್ದು. ಇದು ಬಾಯ್ಲಿಂಗ್ ಪಾಯಿಂಟ್ ಯಾರ್ದು? ಐರನ್ದು. ಮೆಲ್ಟಿಂಗ್ ಪಾಯಿಂಟ್ ಆಫ್ ಐರನ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ಐರನ್. ಮೆಲ್ಟಿಂಗ್ ಪಾಯಿಂಟ್ ಆಫ್ ವಾಟರ್ 0, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ 100. ಅಲ್ಲಿಗೆ ಕಂಪೇರ್ ಮಾಡ್ಕೊಳ್ರಿ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಸೊ ಈ ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ಏನು ಸೂಚಿಸ್ತಾವಂದರೆ ಆ ಸಬ್ಸ್ಟೆನ್ಸ್ ಮಧ್ಯೆ ಇರತಕ್ಕಂಥ ಪಾರ್ಟಿಕಲ್ಸ್ಗಳು ಎಷ್ಟು ಫೋರ್ಸಲ್ಲಿ ಅಟ್ರಾಕ್ಟ್ ಮಾಡ್ತಿದ್ದಾವೆ, ಎಷ್ಟು ಡೆನ್ಸಿಟಿ ಇದ್ದಾವೆ ಅಂತ ಅರ್ಥ. ನೋಡಿ, ಯಾಕೆ ಇದು ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆ ಅಂದರೆ ಐರನ್ ಸ್ಟ್ರಾಂಗ್ ಇರುತ್ತೆ ವಾಟರ್ಗಿಂತ. ಸ್ಟ್ರಾಂಗ್ ಮೀನ್ಸ್ ದ ಅಟ್ರಾಕ್ಷನ್ ಫೋರ್ಸ್ ಬಿಟ್ವೀನ್ ದಿ ಪಾರ್ಟಿಕಲ್ಸ್ ಈಸ್ ಮೋರ್ ಇನ್ ಐರನ್ ದ್ಯಾನ್ ಇನ್ ವಾಟರ್. See, these melting point and the boiling point shows the magnitude of force of attraction between the particles. ಆ ಸಬ್ಸ್ಟೆನ್ಸ್ ಇರ್ತಕ್ಕಂಥ ಪಾರ್ಟಿಕಲ್ಸ್ಗಳ ಮಧ್ಯೆ ಎಷ್ಟು ಫೋರ್ಸ್ ಇದೆ ಅಂತಂದು ಇಂಡೈರೆಕ್ಟ್ ಆಗಿ ಹೇಳ್ತವೆ ಇವು. 0 ಫಾರ್ ವಾಟರ್, 1538 ಫಾರ್ ಐರನ್. ನೋಡಿ, 1538 ಮುಟ್ಟೋವರೆಗೂ ಟೆಂಪರೇಚರ್ ಅಲ್ಲಿ ರೀಚ್ ಆಗೋವರೆಗೂ ಐರನ್ ಕರಗಲ್ಲ, ಐರನ್ ಮೋಲ್ಟನ್ ಆಗಲ್ಲ, ನೀರು ಥರ ಆಗಲ್ಲ, ಲಿಕ್ವಿಡ್ ಆಗಲ್ಲ ಐರನ್ನು. ಅಂದ್ರೆ ಅಷ್ಟು ಟೆಂಪ್ರೇಚರ್ ಕೊಡಬೇಕಂದ್ರೆ ಅಷ್ಟು ಹೀಟ್ ಕೊಡಬೇಕು. ಯಾಕಂದರೆ ಆ ಪಾರ್ಟಿಕಲ್ಸ್ ಮಧ್ಯೆ ಇರತಕ್ಕಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಹೈ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಪಾರ್ಟಿಕಲ್ಸ್ ಆಫ್ ಐರನ್. ಸೊ ಮೆಲ್ಟಿಂಗ್ ಪಾಯಿಂಟ್ ಶೋಸ್ ದಿ ಮ್ಯಾಗ್ನಿಟ್ಯೂಡ್ ಆರ್ ದ ವ್ಯಾಲ್ಯೂ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಪಾರ್ಟಿಕಲ್ಸ್ ಆಫ್ ದಟ್ ಸಬ್ಸ್ಟೆನ್ಸ್. ಇನ್ನೊಂದು ಸಬ್ಸ್ಟೆನ್ಸ್ ಬರುತ್ತೆ, ಅದರದ್ದು ಒಂದು 10 ಡಿಗ್ರಿ ಸೆಲ್ಸಿಯಸ್ ಇತ್ತು ಮೆಲ್ಟಿಂಗ್ ಪಾಯಿಂಟು. ಅಂದರೆ ಐರನ್ ಕಂಪೇರ್ ಮಾಡ್ಕೊಂಡ್ರೆ the particles in the iron they have large force of attraction, whereas the particles of that substance are having less force of attraction between them. Actually melting point 0 ಅಥವಾ 10 ಅಥವಾ 15. So melting point shows how strong the force of attraction between the particles. Indirectly it is saying like that. ಈಗ ಐರನ್ ಆಲ್ಮಿರಾ ಅಂದ್ರೆ ಏನು? ಗಾಡ್ರೇಜು, ಅದು ಗೋಡ್ರೇಜು, ರೈಟ್? ಈ ಮನೆಯಲ್ಲಿ ಬಟ್ಟೆ ಇಡಲಿಕ್ಕೆ ಬಳಸ್ತಾರೆ ನೋಡಿ, ಗಾಡ್ರೇಜ್, ಅದನ್ನ ಆಲ್ಮಿರಾ ಅಂತಾರೆ. ALMIRAH ಆಲ್ಮಿರಾ. ಸೊ ಐರನ್ ಆಲ್ಮಿರಾ ಅದು ಸಾಲಿಡ್ ಅಂತೆ ಅಟ್ 25 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ಐರನ್ ಆಲ್ಮಿರಾ ಈಸ್ ಎ ಸಾಲಿಡ್ ಅಟ್ 25 ಡಿಗ್ರಿ ಸೆಲ್ಸಿಯಸ್ ಆರ್ ಅಟ್ ರೂಮ್ ಟೆಂಪರೇಚರ್. Is it right? Yes, it is right. Now tell me, what is the melting point of iron? 1538 degree Celsius. ಸೊ ಅದು ಅಷ್ಟು ಟೆಂಪ್ರೇಚರ್ ಬರೋವರೆಗೂ ಅದು ಸಾಲಿಡಾಗೆ ಇರುತ್ತೆ, ಕರಗಲ್ಲ. ಇಟ್ ವಿಲ್ ಬಿ ಆ್ಯಸ್ ಸಾಲಿಡ್ ಓನ್ಲಿ. ರೀಚ್ ಆಗಿ ಆಮೇಲೆ ಮತ್ತೆ ಹೀಟ್ ಕೊಟ್ಟರೆ ಮೆಲ್ಲಕ್ಕೆ ನೀರು ಆಗ್ತಾ ಹೋಗುತ್ತೆ. ನೀರು ಮೀನ್ಸ್ ಲಿಕ್ವಿಡ್ ಆಗ್ತಾ ಹೋಗುತ್ತೆ. ಸೊ 25 ಡಿಗ್ರಿ ಸೆಲ್ಸಿಯಸ್ ಈಸ್ ವೆರಿ ಫಾರ್ ಬಿಹೈಂಡ್ ದಿ 1538. ನೋಡಿ ಎಷ್ಟು ಕಡಿಮೆ ಇದೆ, ರೀಚ್ ಆಗಬೇಕಂದ್ರೆ ಭಾಳ ದೂರ ಇದೆ. Therefore
Since the melting point of iron is 1538 degrees Celsius, which is far away from 25 degrees Celsius, at room temperature, iron almira or iron exists in solid only. Exist in solid only ಅಂತ ಬರೀಬೇಕು. Since the melting point of iron is 1538 degrees Celsius and at room temperature, that is at 25 degrees Celsius, iron exists in solid. This melting point is far away from 25 degrees Celsius. Therefore, it should exist in solid. Of course, it is solid. ನೋಡ್ರಿ ಐರನ್ ನೋಡ್ರಿ ಅದು ಸಾಲಿಡ್ ಇರುತ್ತೆ, ಗಟ್ಟಿ ಇರುತ್ತೆ, ಘನ at this room temperature. And it possesses all properties of a solid. It has definite volume, it has definite shape, it is rigid, it is not fluid, it is rigid. ಅವನು ಬರೆಯಿರಿ 2 ಮಾರ್ಕ್ಸಿಗೆ. ನೆಕ್ಸ್ಟ್ 7ನೇದು. Why is ice at 273 Kelvin more effective in cooling than water at the same temperature? ನೋಡಿ ಐಸ್ ಅಟ್ 273 ಕೆಲ್ವಿನ್. ನೋಡಪ್ಪ 273 ಕೆಲ್ವಿನ್ ಅಂದ್ರೇನು? ಲೆಟ್ಸ್ ಟೇಕ್ ಇಂಟು ಸೆಲ್ಸಿಯಸ್ ಸ್ಕೇಲ್. ಹೆಂಗೆ ಮಾಡೋಕ್ಕೂ ಟಿ ಸಿ ಈಕ್ವಸ್ ಟು ಟಿ ಕೆ ಮೈನಸ್ 273. ಟಿ ಕೆ ಕೊಟ್ಟಿರೋದು 273, ಅದ್ರಾಗ 273 ಕಳೀರಿ 0 ಡಿಗ್ರಿ ಸೆಲ್ಸಿಯಸ್ ಅಂತ ಕೇಳಿದ್ದಾರೆ. ಇಂಡೈರೆಕ್ಟ್ಲಿ 0 ಡಿಗ್ರಿ ಸೆಲ್ಸಿಯಸ್ ಕೊಡೋ ಬದಲಿ 273 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಅವ್ರು ಹೆಂಗೆ ಬೇಕಾದ್ರೂ ಕೊಡ್ಬೋದು, ಆಲ್ಟರ್ ಮಾಡ್ಬೋದು. ಸೊ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಅಥವಾ 273 ಕೆಲ್ವಿನ್ ಟೆಂಪ್ರೇಚರ್, ಐಸ್ ಈಸ್ ಮೋರ್ ಎಫೆಕ್ಟಿವ್ ಇನ್ ಕೂಲಿಂಗ್ ದ್ಯಾನ್ ವಾಟರ್ ಅಟ್ ದ ಸೇಮ್ ಟೆಂಪ್ರೇಚರ್. ಯಾಕಂತ ಕೇಳಿದ್ದಾರೆ. ಅದರ ಅರ್ಥ ಏನು? ಐಸ್ ಇದೆ ಅಟ್ 0 ಡಿಗ್ರಿ ಸೆಲ್ಸಿಯಸ್, ಐಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್, water at 0 degree Celsius. Both are at same temperature. Now tell me, which one has the more energy? I talked about this in detail. In the previous classes. So which one has more energy here? Water at 0 degree Celsius. Because you know that ice somewhere at some temperature, minus temperature, you heated that, it came to 0 degree Celsius. Still provide heat, still supply heat, so it start to convert into water ಆಗುತ್ತೆ. Still give heat, you will get more water. ಸೊ ನೀರು ಬರುತ್ತೆ, ಮತ್ತೆ ಜಾಸ್ತಿ ನೀರಾಗುತ್ತೆ. ಮತ್ತೆ ಹೀಟ್ ಕೊಡ್ರಿ, ಸೊ ಭಾಳಷ್ಟು ನೀರು ಸ್ವಲ್ಪ ಐಸು, ಭಾಳಷ್ಟು ನೀರು ಸ್ವಲ್ಪ ಐಸು. ಈಗ ನೋಡಿ. But in all these conditions, throughout this entire process, what is the temperature? 0 degree Celsius. Temperature 0 ಇರುತ್ತೆ. ಫುಲ್ ಡೀಟೇಲಾಗಿ ಹೇಳಿದ್ದೆ ನಾನು. So this is water at 0 degree Celsius. At 0 degree Celsius. But this water has an extra energy called as latent heat of vaporization. Water at 0 degree Celsius has extra energy, that is latent heat of vaporization. Therefore, it doesn't require any energy or any more energy. ಈಗ ಐಸ್ ಅಟ್ 0, ವಾಟರ್ ಅಟ್ 0, ಅದ್ರಾಗ ಯಾರಪ್ಪ ಕೂಲಿಂಗ್ ಮಾಡೋಕ್ಕೆ ಚಾನ್ಸು? ಯಾರು ಜಾಸ್ತಿ ಕೂಲ್ ಮಾಡ್ತಾರೆ? ನೀವು ನೋಡಿ, ನೀರು ಅಟ್ 0 ಡಿಗ್ರಿ ಸೆಲ್ಸಿಯಸ್ ತೊಗೊಂಬನ್ನಿ, ಮುಟ್ಟಿ ನೀರು ಮುಟ್ಟಿ ಅಷ್ಟು ಕೂಲ್ ಆಗಲ್ಲ. ಅದು ಐಸ್ ಕ್ಯೂಬ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಮುಟ್ಟಿ ಕೂಲ್ ಆಗುತ್ತೆ, ಭಾಳ ಕೂಲಿಂಗ್ ಎಫೆಕ್ಟ್ ಆಗುತ್ತೆ ನಿಮ್ಮ ಚರ್ಮಕ್ಕೆ. ಯು ಫೀಲ್ ಮೋರ್ ಕೂಲ್ when you touch ice at 0 degree Celsius. You will not feel the same coolness when you touch or when you dip your hand in the water at 0 degree Celsius. Because water has already some extra energy. What energy? Latent heat of vaporization. So it may not need much energy from your skin. ಹೆಂಗೆ ಕೂಲ್ ಆಗುತ್ತೆ? ನಿನ್ನ ಚರ್ಮದಿಂದ ಎನರ್ಜಿ ಹೋಗಬೇಕು. From your body you have to lose energy to ice or to water ಕೂಲ್ ಆಗಬೇಕಂದ್ರೆ. ಈಗ ವಾಟರ್ ಇದೆ, it is at 0 degree Celsius. It has some extra energy called as latent heat of vaporization.
it has already an extra energy called as latent heat of vaporization. Therefore, it doesn't require energy from ambient surrounding. ಅಂದರೆ ಸುತ್ತಮುತ್ತಲು ಇರ್ತಕ್ಕಂಥ ಸರೌಂಡಿಂಗ್ ಇಂದ ಅದು ಎನರ್ಜಿಯನ್ನು ತಗೊಳ್ಳಲ್ಲ, ಯಾಕಂದರೆ ಆಲ್ರೆಡಿ ಅದಕ್ಕೊಂದು ಎಕ್ಸ್ಟ್ರಾ ಎನರ್ಜಿ ಇದೆ, ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಅದು ರೈಸ್ ನೋಡಿ, ಇಟ್ ಹ್ಯಾಸ್ ನೋ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಇದಕ್ಕಿರುತ್ತಾ? ಇಲ್ಲ. ಐಸಿಗಿರಲ್ಲ. ಇದಕ್ಕೈತಾ? ಇಲ್ಲ. ಇದಕ್ಕೆ ಎನರ್ಜಿ ಐತಾ? ಎಕ್ಸ್ಟ್ರಾ ಎನರ್ಜಿ ಕೊಟ್ಟಿವ? ಇಲ್ಲ. ಇದು ಕೊಟ್ಟಿದ್ದೀವಿ, ಇಲ್ಲಿರ್ತಕ್ಕಂಥ ಐಸಿಗೆ ಕೊಟ್ಟಿದ್ದೀವಿ, ವಾಟರ್ ಆಗಿದೆ. ಇದಿಷ್ಟು ಐಸಿಗೆ ಕೊಟ್ಟಿದ್ದೀವಿ, ವಾಟರ್ ಆಗಿದೆ. ಸೊ ದಿಸ್ ವಾಟರ್ ಹ್ಯಾಸ್ ಎಕ್ಸ್ಟ್ರಾ ಎನರ್ಜಿ, ಬಟ್ ದಿಸ್ ಐಸ್ ಡಸಂಟ್ ಹ್ಯಾವ್ ಎಕ್ಸ್ಟ್ರಾ ಎನರ್ಜಿ. This doesn't possess extra energy, but this water possesses extra energy, even though both are at same temperature. ಹಾಗಾಗಿ ಈ ಐಸ್ ಮುಟ್ಟಿ, ಐಸ್ ದಟ್ ಕ್ಯಾನ್ ರಿಸೀವ್ ಎನರ್ಜಿ ಫ್ರಮ್ ಯುವರ್ ಬಾಡಿ. ಈ ವಾಟರ್ ಮುಟ್ಟಿ, ಬಟ್ ದಟ್ ಈಸ್ ವೆರಿ ಟಫ್ ಟು ರಿಸೀವ್ ಎನರ್ಜಿ. ವಾಟರ್ ವಿಲ್ ನಾಟ್ ರಿಸೀವ್ ವೆರಿ ಈಸಿಲಿ ಎನರ್ಜಿ ಫ್ರಮ್ ಯು ಬಿಕಾಸ್ ಇಟ್ ಹ್ಯಾಸ್ ಆಲ್ರೆಡಿ ಎಕ್ಸ್ಟ್ರಾ ಎನರ್ಜಿ. ವಾಟ್ ಇಸ್ ದಟ್? ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಬರಿಬೇಕು. ವಾಟರ್ ಅಟ್ 0 degree Celsius water at 0 degree Celsius already possess extra energy called as latent heat of vaporization. Therefore, it doesn't require more energy from the surrounding. ಮತ್ತೆ ಎನರ್ಜಿ ಬೇಕಾಗಲ್ಲ ಅದಕ್ಕೆ. ಎನರ್ಜಿ ಟ್ರಾನ್ಸ್ಫರ್ ಆದರೂ ಕೂಡ ಲೇಟ್ ಆಗುತ್ತೆ. ಟ್ರಾನ್ಸ್ಫರ್ ಆಗಲ್ಲ, ಟ್ರಾನ್ಸ್ಫರ್ ಆದರೆ ಲೇಟ್ ಆಗುತ್ತೆ. ಈ ಕಡೆ ಐಸ್ ಅಟ್ 0 degree Celsius does not possess latent heat of vaporization energy. Ice at 0 degree Celsius does not possess extra energy called as latent heat of vaporization. So ice can receive or ice can extract energy. Ice can extract energy from the ambient surrounding, from the closed surrounding. This is why ice can cool the surroundings, but water at the same temperature cannot cool the surrounding. ಬರಿಬೇಕಿಂಗ್ ಹೆಂಗೆ ಹೇಳ್ರಿ? ವಾಟರ್ at 0 degree Celsius has already an extra energy called as latent heat of vaporization. Therefore, it does not require more energy from the ambient surrounding. Therefore, it is not going to cause more cooling effect. Whereas ice at 0 degree Celsius doesn't possess this extra energy called as latent heat of vaporization. Therefore, it can receive energy from the ambient surrounding. Hence, it can make surrounding cool. ಕಂಪೇರ್ ಟು ವಾಟರ್. ಅದು ಕಂಪೇರ್ ಮಾಡಿದ್ರೆ ಐಸ್ ಬೆಟರ್ ಕೂಲ್ ಮಾಡಲಿಕ್ಕೆ. ಯಾಕೆ ಹೇಳಿ? ಅದಕ್ಕೆ ಎಕ್ಸ್ಟ್ರಾ ಎನರ್ಜಿ ಇರಲ್ಲ, ಎನರ್ಜಿ ರಿಸೀವ್ ಮಾಡ್ಕೊಳ್ಳುತ್ತೆ. ವಾಟರ್ ಬೆಟರ್ ಆಗಲ್ಲ. ಯಾಕೆ ಹೇಳಿ? ಅದಕ್ಕೆ ಆಲ್ರೆಡಿ ಎಕ್ಸ್ಟ್ರಾ ಎನರ್ಜಿ ಇರುತ್ತೆ, ರಿಸೀವ್ ಮಾಡ್ಕೊಳ್ಳಲ್ಲ. ಸರೌಂಡಿಂಗಿನ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳಲ್ಲ. ಇಟ್ ಕೆನಾಟ್ ರಿಸೀವ್ ಎನರ್ಜಿ ಫ್ರಮ್ ದಿ ಸರೌಂಡಿಂಗ್. ರೈಟ್? ಸೊ ದಟ್ಸ್ ದ ರೀಸನ್. ಬರಿಬೇಕು ಸೆಂಟೆನ್ಸಲ್ಲಿ. ಫಾಲೋ ಮೈ ವರ್ಡ್ಸ್. 8 ಎಂಟನೇದು what produces more severe burns, boiling water or steam? ಕುದಿಯುವ ನೀರು, ಬಾಯ್ಲಿಂಗ್ ವಾಟರ್. ಬಾಯ್ಲಿಂಗ್ ವಾಟರ್ ಅದು ವಾಟ್ರೇ, ಅದು ನೀರು. ಅದು ಕುದಿತಿರ್ಬೋದು, ಬಟ್ ನೀರು ಅದು. ಇಟ್ ಮೇ ಬಿ ಬಾಯ್ಲಿಂಗ್, ಬಟ್ ಇಟ್ ಈಸ್ ವಾಟರ್. ಸ್ಟೀಮ್ ಅಂದರೆ ವಾಟರ್ ವೇಪರ್ ಅಂತ. ಸ್ಟೀಮ್ ಅಂದರೆ ವಾಟರ್ ವೇಪರ್. ಅದರಲ್ಲಿ ಯಾವುದು ಭಾಳಷ್ಟು ಸಿವಿಯರ್ ಬರ್ನ್ಸ್ ಅಂದರೆ ಯಾವುದು ಭಾಳ ಸುಡುತ್ತೆ ಅಂತ ಕೇಳಿದ್ದಾರೆ. ನಾನು ಆಗಲೇ ಹೇಳಿದ್ದೀನಲ್ಲೇ, ವಾಟರ್ ಪಾರ್ಟಿಕಲ್ಸ್ ಇನ್ ಸ್ಟೀಮ್ ಆರ್ ಇನ್ gaseous state have extra energy called as latent heat of vaporization, whereas water particles in liquid state does not possess that extra energy.
Since vapors or steam as extra energy, it can cause more damage or more severe burn. ಇಷ್ಟೇ ಸಿಂಪಲ್ ಸೆಂಟೆನ್ಸ್. ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕು ಕಾನ್ಸೆಪ್ಟ್ ನೋಡಿ. ನೀರು ಹೀಟ್ ಕೊಟ್ರಿ 100ಕ್ಕೆ ರೀಚ್ ಆಯಿತು. ಮತ್ತೆ ಹೀಟ್ ಕೊಟ್ರಿ 101 ಆಗಲ್ಲ, ಬದಲಾಗಿ ವೇಪರ್ಸ್ ಆಯ್ತು ಅಥವಾ ಸ್ಟೀಮ್ ಆಯಿತು. ನೋಡಿ, ಈ ಸ್ಟೀಮಲ್ಲಿ ಎಕ್ಸ್ಟ್ರಾ ಎನರ್ಜಿ ಇರುತ್ತೆ, ವಾಟ್ರಲ್ಲಿ ಇರಲ್ಲ ಎಕ್ಸ್ಟ್ರಾ ಎನರ್ಜಿ. ಅರ್ಥ ಆಯ್ತಾ? ಸೊ ದಿ ಸ್ಟೀಮ್ ಪೊಸೆಸ್ ದಿಸ್ ಎಕ್ಸ್ಟ್ರಾ ಎನರ್ಜಿ ಕಾಲ್ಡ್ ಆಸ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್, ಬಟ್ ವಾಟರ್ ಡಸಂಟ್ ಪೊಸೆಸ್ ದಟ್ ಎಕ್ಸ್ಟ್ರಾ ಎನರ್ಜಿ. ರೈಟ್? ಹಾಗಾಗಿ ನಾನಲ್ಲಿ ಐಸ್ವಾಗಿ ಹೇಳುವಾಗ ಲಾಸ್ಟ್ ಕ್ವಶನಲ್ಲಿ ಐಸು ವಿಚ್ ಕಾಸಸ್ ಮೋರ್ ಕೂಲಿಂಗ್ ಎಫೆಕ್ಟ್, ಐಸ್ ಮತ್ತು ವಾಟರ್ ಕೇಳಿದಾಗ ಡಿಡ್ ಐ ಸೇ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್? ಚೇಂಜ್ ದ ವರ್ಡ್, ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಬರ್ಕೋಬೇಕಲ್ಲಿ ನೀವು. ಯಾಕೆ ಹೇಳಿ? ಐಸ್ ಅಟ್ 0, ವಾಟರ್ ಅಟ್ 0. ವಾಟರ್ ಪೊಸೆಸ್ ಎಕ್ಸ್ಟ್ರಾ ಎನರ್ಜಿ ಕಾಲ್ಡ್ ಆಸ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಟರ್ಮ್ ಬರೀಬೇಕು ನಾವಲ್ಲಿ. ನೋಡಿ, ನಾನು ಲಾಸ್ಟ್ ಪ್ರಾಬ್ಲಮ್ ಮಾಡುವಾಗ ಪದ ಬಳಸುವಾಗ ವರ್ಡ್ಸ್ ಹೇಳುವಾಗ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಹೇಳಿದೆ ನಾನಲ್ಲಿ. ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಪೊಸೆಸ್ ಇಟ್ ಹ್ಯಾಸ್ ಎಕ್ಸ್ಟ್ರಾ ಎನರ್ಜಿ ಕಾಲ್ಡ್ ಆಸ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಬರ್ಕೊಳ್ರಿ, ಕರೆಕ್ಷನ್ ಮಾಡ್ಕೊಳ್ರಿ. ಐಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಡಸ್ ನಾಟ್ ಪೊಸೆಸ್ ದಿಸ್ ಎಕ್ಸ್ಟ್ರಾ ಎನರ್ಜಿ ಕಾಲ್ಡ್ ಆಸ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್, ನಾಟ್ ವೇಪರೈಸೇಷನ್. ಇಲ್ಲಿ ಬರುತ್ತೆ ವೇಪರೈಸೇಷನ್. ಚೇಂಜ್ ದ ಟರ್ಮ್ಸ್, ಕರೆಕ್ಷನ್ ಮಾಡ್ಕೋಬೇಕು. ಸ್ಲೋ ಅಲ್ಲಿ ಹೇಳ್ಬಿಡ್ತೀವಿ ಮಿಸ್ ಆಗಿ ಇಲ್ಲಿ. ಸೊ ಸ್ಟೀಮ್ ಪೊಸೆಸ್ ಆರ್ ಸ್ಟೀಮ್ ಆಸ್ ಎಕ್ಸ್ಟ್ರಾ ಎನರ್ಜಿ ದಟ್ ಈಸ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್, whereas water does not possess this extra energy called as latent heat of vaporization at the same 100 degree Celsius. Boiling means 100 anta. Since steam has more energy compared to water, compared to boiling water, since steam has more energy, since steam has extra energy bracket alli latent heat of vaporization compared to ಬಾಯ್ಲಿಂಗ್ ವಾಟರ್, ಇಟ್ ಕಾಸ್ ಸಿವಿಯರ್ ಬರ್ನ್ಸ್. ಅದು ಭಾಳಷ್ಟು ಸುಟ್ಟು ಬಿಡುತ್ತೆ. ಇಷ್ಟೇ ಸಿಂಪಲ್ ಸೆಂಟೆನ್ಸ್. 9th one and the last one. Name A, B, C, D, E, F in the following diagram showing change in its state ಅಂತ ಹೇಳಿದ್ದಾರೆ. ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಎ ಅಂದ್ರೆ ಏನು, ಬಿ ಅಂದ್ರೆ ಏನು, ಸಿ ಅಂದ್ರೆ ಏನು ಅಂತ ಹೇಳ್ಬೇಕಲ್ಲಿ. ನೋಡಿ, ಸಾಲಿಡ್ ಕೊಟ್ಟಿದ್ದಾರೆ, ಸಾಲಿಡ್. ಲಿಕ್ವಿಡ್ ಕೊಟ್ಟಾರೆ, ಲಿಕ್ವಿಡ್. ಗ್ಯಾಸ್ ಕೊಟ್ಟಾರ, ಓಕೆ. ಈಗ ಇಲ್ಲಿದ್ದೋ ಇಲ್ಲಿಗೆ ಕನ್ವರ್ಟ್ ಮಾಡಿದರೆ ಆ ಪ್ರೊಸೆಸ್ ಏನಂತ ಕೇಳಿದ್ದಾರೆ, ಇ ಅಂತ ಕೊಟ್ಟಿದ್ದಾರೆ, ಇ ಅಂತ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ನೇಮ್ ವಾಟ್ ಈಸ್ ದಟ್ ಪ್ರೊಸೆಸ್, ಇ. ನೆಕ್ಸ್ಟ್, ಗ್ಯಾಸಿಂದ ಸಾಲಿಡ್ಗೆ ಕನ್ವರ್ಟ್ ಮಾಡಿದರೆ ಈ ಪ್ರೊಸೆಸ್ ಏನಂತ ಕರೀತಾರೆ, ಎಫ್ ಅಂತ ಹೇಳಿದ್ದಾರೆ. ಯು ಹ್ಯಾವ್ ಟು ನೇಮ್ ದಟ್, ವಾಟ್ ಈಸ್ ದಟ್ ಪ್ರೊಸೆಸ್. ಸಾಲಿಡ್ ಟು ಲಿಕ್ವಿಡ್ ಕೊಟ್ಟರೆ ಅದು ಎ ಅಂತೆ, ಲಿಕ್ವಿಡ್ ಟು ಸಾಲಿಡ್ ಕೊಟ್ಟರೆ ಅದು ಡಿ ಅಂತೆ, ಲಿಕ್ವಿಡ್ ಟು ಗ್ಯಾಸ್ ಕೊಟ್ಟಿದ್ದಾರೆ ಅದು ಬಿ, ಗ್ಯಾಸ್ ಟು ಲಿಕ್ವಿಡ್ ಕೊಟ್ಟಿದ್ದಾರೆ ಅದು ಸಿ. ಸೊ ಇಲ್ಲಿಗೆ ನಾವು ಡೆಫಿನೆಟ್ಲಿ ಹೀಟನ್ನು ಜಾಸ್ತಿ ಮಾಡಬೇಕು. ವಿ ಹ್ಯಾವ್ ಟು ಇನ್ಕ್ರೀಸ್ ದಿ ಹೀಟ್ ಆ್ಯಂಡ್ ವಿ ಹ್ಯಾವ್ ಟು ಪ್ರೆಷರ್, ವಿ ಹ್ಯಾವ್ ಟು ಡಿಕ್ರೀಸ್ ದಿ ಪ್ರೆಷರ್. ನಿಮ್ಗೆ ಗೊತ್ತಿರೋದು, ಹೀಟ್ ಕೊಡಬೇಕು, ಪ್ರೆಷರ್ ಕಡಿಮೆ ಮಾಡಬೇಕು. ಇದು ಗೊತ್ತಿರಬೇಕು ನಿಮಗೆ ಕಾನ್ಸೆಪ್ಟು. ಸಾಲಿಡ್ ಟು ಲಿಕ್ವಿಡ್ ಮಾಡುವಾಗ ಹೀಟ್ ಕೊಟ್ಟರೆ ಕರಗುತ್ತೆ ಸಾಲಿಡ್, ಜೊತೆಗೆ ಪ್ರೆಷರ್ನು ಕೂಡ ಕಡಿಮೆ ಮಾಡಬೇಕು. ಯು ಕೆನಾಟ್ ಅಚೀವ್ ದ ಚೇಂಜ್ ಆಫ್ ಸ್ಟೇಟ್ ಜಸ್ಟ್ ಬೈ ಡೂಯಿಂಗ್ ಎ ಚೇಂಜ್ ಇನ್ ಟೆಂಪ್ರೇಚರ್. ಯು ಹ್ಯಾವ್ ಟು ಟೇಕ್ ಕನ್ಸಿಡರೇಷನ್ ಆಫ್ ಪ್ರೆಷರ್ ಆಲ್ಸೋ. ಸೊ ಪ್ರೆಷರ್ ಕಡಿಮೆ ಮಾಡಬೇಕು, ಹೀಟ್ ಜಾಸ್ತಿ ಮಾಡಬೇಕು. ಎಲ್ಲಿಂದ? ಸಾಲಿಡಿಂದ ಲಿಕ್ವಿಡಿಂದ ಗ್ಯಾಸ್ಗೆ ಹೋಗ್ಬೇಕಂದ್ರೆ, ಗ್ಯಾಸಿಂದ ಲಿಕ್ವಿಡ್, ಲಿಕ್ವಿಡಿಂದ ಸಾಲಿಡ್ ಬರಬೇಕಂದ್ರೆ ಉಲ್ಟಾ ಮಾಡಬೇಕು. ಡಿಕ್ರೀಸ್ ಹೀಟ್ ಅಂತ, ಹೀಟ್ ಕಮ್ಮಿ ಮಾಡಬೇಕು. ಡಿಕ್ರೀಸ್ ಹೀಟ್, ಇನ್ಕ್ರೀಸ್ ಪ್ರೆಷರ್, ಇನ್ಕ್ರೀಸ್ ಪ್ರೆಷರ್.
ಇನ್ಕ್ರೀಸ್ ಪ್ರೆಷರ್. ಇಲ್ಲಿ ಇನ್ಕ್ರೀಸ್ ಇಟ್, ಡಿಕ್ರೀಸ್ ಪ್ರೆಷರ್ ಕೇಳ್ತಾರೆ. ಹೌ ಕೆನ್ ಯು ಕನ್ವರ್ಟ್ ಆರ್ ವಾಟ್ ಕೈಂಡ್ ಆಫ್ ಚೇಂಜ್ ಯು ವಿಲ್ ಬ್ರಿಂಗ್ in temperature and pressure to change a solid into liquid. ಸಾಲಿಡ್ ಲಿಕ್ವಿಡ್ ಕನ್ವರ್ಟ್ ಮಾಡುವಾಗ ಟೆಂಪರೇಚರ್ ಮತ್ತು ಪ್ರೆಷರನ್ನು ಹೆಂಗೆ ಚೇಂಜ್ ಮಾಡ್ತೀಯಾ ಅಂತ ಕೇಳ್ತಾರೆ. ನಾನೇ ಕೇಳ್ತೀನಿ ಹೆಂಗೆ. ವಿ ಹ್ಯಾವ್ ಟು ಇನ್ಕ್ರೀಸ್ ದಿ ಟೆಂಪರೇಚರ್ ಮೀನ್ಸ್ ವಿ ಹ್ಯಾವ್ ಟು ಸಪ್ಲೈ ಈಟ್. ವಿ ಹ್ಯಾವ್ ಟು ಡಿಕ್ರೀಸ್ ದಿ ಪ್ರೆಷರ್ ಮೀನ್ಸ್ ವಿ ಹ್ಯಾವ್ ಟು ರಿಲೀವ್ ದಿ ಪ್ರೆಷರನ್ನು ತೆಗಿಬೇಕು, ಆವಾಗ ಲಿಕ್ವಿಡ್ ಆಗುತ್ತೆ. ಇಲ್ಲಷ್ಟು ಲಿಕ್ವಿಡ್ ಟು ಗ್ಯಾಸ್ ಮಾಡ್ಬೇಕಂದ್ರೆ ಅಷ್ಟೇ, ಇನ್ಕ್ರೀಸ್ ದ ಟೆಂಪರೇಚರ್, ಡಿಕ್ರೀಸ್ ದಿ ಪ್ರೆಷರ್. ಈಗ ವಾಪಸ್ ಗ್ಯಾಸ್ ಲಿಕ್ವಿಡ್ ಮಾಡಬೇಕು, ಇನ್ಕ್ರೀಸ್ ದಿ ಹೀಟ್ ಆರ್ ಇನ್ಕ್ರೀಸ್ ದಿ ಟೆಂಪರೇಚರ್, ಡಿಕ್ರೀಸ್ ದಿ ಹೀಟ್ ತೆಗಿಬೇಕು ಗ್ಯಾಸಿಂದ, ಅಥವಾ ಡಿಕ್ರೀಸ್ ಮಾಡಬೇಕು ಟೆಂಪರೇಚರನ್ನು, ಪ್ರೆಷರ್ನ ಜಾಸ್ತಿ ಮಾಡಬೇಕು ಅಂದರೆ ಕಂಪ್ರೆಸ್ ಮಾಡಬೇಕು, ಅವಾಗ ಲಿಕ್ವಿಡ್ ಆಗುತ್ತೆ. ಇಲ್ಲಿಗೆ ಅಷ್ಟೇ. ವಿ ಹ್ಯಾವ್ ಟು ಕಂಪ್ರೆಸ್ ದ ಲಿಕ್ವಿಡ್ ಮೀನ್ಸ್ ವಿ ಹ್ಯಾವ್ ಟು ಇನ್ಕ್ರೀಸ್ ದಿ ಪ್ರೆಷರ್ and we have to decrease the temperature, which means that we have to remove the heat from the liquid to get solid. You should know these two terms. I may ask you. Solid to liquid ಏನಪ್ಪ, ಎ ಪ್ರೊಸೆಸ್ ಅಂದ್ರೆ ಏನದು? ವಾಟ್ ಇಸ್ ದಿಸ್ ಕನ್ವರ್ಷನ್? ಫ್ಯೂಷನ್ ಅಥವಾ ಮೆಲ್ಟಿಂಗ್, ಕರಗುವುದು, ಫ್ಯೂಷನ್ ಅಂತ ಕರೀತಾರೆ. ಲಿಕ್ವಿಡ್ ಟು ಸಾಲಿಡ್ ಅಂದ್ರೇನು? ಸಾಲಿಡಿಫಿಕೇಶನ್. ಇದು ಲಿಕ್ವಿಫಿಕೇಶನ್ ಆರ್ ಕಂಡೆನ್ಸೇಷನ್. ಗ್ಯಾಸನ್ನು ಲಿಕ್ವಿಡ್ ಮಾಡಿದರೆ ಕಂಡೆನ್ಸೇಷನ್ ಅಂತೀವಿ ನಾವು. ಕಂಡೆನ್ಸೇಷನ್ ಅಥವಾ ಲಿಕ್ವಿಫಿಕೇಶನ್. ಇನ್ನಾವಿದ್ದಾವೆ. ಗ್ಯಾಸ್ ಟು ಸಾಲಿಡ್ ಡೈರೆಕ್ಟಾಗಿ ಬಂದರೆ ವಿತೌಟ್ ಎಂಟರಿಂಗ್ ಲಿಕ್ವಿಡ್ ಸ್ಟೇಟ್, ಅದೇನಂತೀವಿ ನಾವು? ಡಿಪೋಸಿಷನ್. ಸಾಲಿಡ್ ಟು ಗ್ಯಾಸ್ ಡೈರೆಕ್ಟ್ ಆಗಿ ಹೋದ್ರೆ ವಿತೌಟ್ ಎಂಟರಿಂಗ್ ಲಿಕ್ವಿಡ್ ವಿ ಕಾಲ್ ದಟ್ ಆಸ್ ಸಬ್ಲಿಮೇಷನ್. ಇನ್ನೊಂದು ಬಿಟ್ಟಿವಿ, ಏನು? ಲಿಕ್ವಿಡ್ ಟು ಗ್ಯಾಸ್ ಹೋದ್ರೆ ಅಂತೀವಿ ನಾವು ಅದನ್ನ ವೇಪರೈಸೇಷನ್ ಅಂತೀವಿ. ವೇಪರೈಸೇಷನ್. ಸೊ ವೇಪರೈಸೇಷನ್ ಎಲ್ಲ ಬರ್ದ? 1 2 3 4 5 6 6 ಟೈಪ್ ಆಫ್ ಚೇಂಜಸ್. ರೈಟ್. ಅಲ್ಲಿಗೆ ನಿಮ್ಮ ಚಾಪ್ಟರ್ ಮುಕ್ತಾಯಗೊಳ್ಳುತ್ತದೆ. ಅಲ್ಲಿ ಗ್ರೂಪ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ಡೂ ದಟ್ ಇನ್ ಯುವರ್ ಹೋಮ್. Cannot do that when you are home because you need some students, right? You need your friends. You can do that when you come back to your school. So means when you come back to our school. So it is completed. Part 15 completed, as well as the chapter is completed. So we move on to the next chapter. Is matter around us pure? ನಮ್ಮ ಸುತ್ತಮುತ್ತ ಇರತಕ್ಕಂಥ ಮ್ಯಾಟರ್ ಪ್ಯೂರ್ ಇದನಾ? ಸೊ ದಟ್ ಇಸ್ ದ ನೆಕ್ಸ್ಟ್ ಸೆಕ್ಷನ್. ಅಲ್ಲಿವರೆಗೂ ನೋಡ್ತಾ ಇರಿ. ಎಂಜಾಯ್. ಬಾಯ್. ಥ್ಯಾಂಕ್ ಯು.